ಹಾಲೆಲೂಯಾ. ಧನ್ಯವಾದ ಹೇಳ್ತೀನಿ. ಈ ಹೊಸ ಸಭೆಯಲ್ಲಿ ಸೇರಿ ಬರುವುದಕ್ಕೆ ದೇವರ ಸಹಾಯ ಮಾಡುದು. 25 ವರ್ಷ ಪ್ರಾರ್ಥನೆ ಮಾಡಿದ್ದು ಈ ಏರಿಯಾನಲ್ಲಿ ಒಂದು ಒಳ್ಳೆಯ ಆಲಯ ಕಟ್ಟೋದಕ್ಕೋಸ್ಕರ ಸಹಾಯ ಮಾಡುದು. ನಾವು ಅನೇಕ ಚಿಕ್ಕ ಮನೆಗಳಲ್ಲಿ ಪ್ರಾರ್ಥನೆ ಮಾಡಿದ್ದು. ನಾನು ಸೇವಾ ಪ್ರಾರಂಭ ಮಾಡಿದ ಸಮಯದಲ್ಲಿ ಮಂಗಮ್ಮ ಪಾಳಯ ಪ್ರಾರಂಭ ಮಾಡುವಾಗ ಫುಲ್ ಫೀಲ್ಡ್ ಆಗಿ ಜಾಗಿನಲ್ಲಿ ಹೋಗಿ ಒಂದು ಮಿಕ್ಸರ್ ಅಂಗಡಿ ಇದೆ. ಮಿಕ್ಸರ್ ಅಂಗಡಿಯಲ್ಲ, ಮಿಕ್ಸರ್ ಮಾಡಿದ ಒಂದು ಮನೆ ಇದೆಯಾ, ಮನೆಯಲ್ಲಿ ಮಿಕ್ಸರ್ ಎಲ್ಲ ಮಾಡಿದ ಒಂದು ಜಾಗ ಎಲ್ಲ ಅದೆಲ್ಲ ಹಾಕಿಬಿಟ್ಟು ಅಲ್ಲಿಗೆ ಕುತ್ಕೊಂಡು ಪ್ರಾರ್ಥನಾ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅಲ್ಲಿಂದ ಜಾಗ ಸಿಕ್ಕಾದ ಇರುವಾಗ ಇನ್ನೊಂದು ಮನೆಯಲ್ಲಿ ಹೋಗಿತ್ತು. ಮನೆಯಲ್ಲಿ ಹೋಗುವಾಗ ಅಡ್ವಾನ್ಸ್ ಆವತ್ತು 1000 or 2000 rupees ಕೊಟ್ಟಿದ್ದು. ಆ 1000 rupees ಇಸ್ಕೊಂಡು ಅವರು ಹೋಗಿತ್ತು. ಮತ್ತೆ ಭಾನುವಾರ ಆರಾಧನೆಗೆ ಹೋಗುವ ಸಮಯದಲ್ಲಿ ಬಾಗಿಲು ಮುಚ್ಚಲ್ಪಟ್ಟಿದ್ದು. ಆಮೇಲೆ ಅಲ್ಲಿ ಮಾಡೋಕ್ಕಾಗಿಲ್ಲ. ಆಮೇಲೆ ನಾವು ಒಂದು 500 rupeesಗೆ ಮನೆ ತಗೊಂಡು ಹೊಸ ಪಾಳಯನಲ್ಲಿ ತಗೊಂಡು ಪ್ರಾರಂಭ ಮಾಡಿದ್ದು. ನಮ್ಮ ಸಂತೋಷ್ ಪಾಸ್ಟರ್ ಎಲ್ಲ ನಮ್ಮ ಜೊತೆಯಲ್ಲಿ ಪ್ರಾರಂಭದಲ್ಲಿ ಬಂದಿದ್ದು, ಸಹಾಯ ಮಾಡಿದ್ದು. ಆ ಪಾತ್ರ ಇವಾಗಲೂ ನಮ್ಮ ಕೈಲಿದೆ. ಅದು ಒಡೆದೋಗಿದ್ದು ಈ ವಾರದಲ್ಲಿ. ಒಡೆದೋಗುವಾಗ ದೇವರಲ್ಲಿ ಈ ಮಾಡಿದ ಪಾತ್ರ 3 ಪಾತ್ರ ನಾವು ತಗೊಂಡು ನಾನು ಸಂತೋಷ್ ಪಾಸ್ಟರ್ ಕೈ ಕೊಟ್ಬಿಟ್ಟು, ಪಾಸ್ಟರ್ ನನಗೆ ಇಷ್ಟ ಇದೆ, ಕಾಸಿದೆಯೇ, ನೀವು 1-2 ತಿಂಗಳು ನಾನು ಡಿಗ್ರಿಗೆ ಎಕ್ಸಾಮ್ ಬರೆದು ಹೋಗುವ ಸಮಯದಲ್ಲಿ ಪಾಸ್ಟರ್ ನೀವು ಇರಬೇಕು ಅನ್ನೋದ್ರ ಸಂತೋಷದಿಂದ ಅಲ್ಲಿಗೆ ಸೇವೆ ಮಾಡಿದೆ. ಅವರು ಕಂಟಿನ್ಯೂ ಮಾಡಿದ್ರು, ದೇವರು ಸಹಾಯ ಮಾಡಿದ್ರು. ಆ ಸಮಯದಲ್ಲಿ ನಾವು ಮದುವೆ ಮಾಡಿ ಇಲ್ಲಿಗೆ ಬಂದೆವು. ಅದೆಲ್ಲ ಅವ್ರಿಗೆ ಗೊತ್ತದೆ. ದೊಡ್ಡ ಕಾರ್ಯ ಇದೆ, ಹಿಸ್ಟರಿ ಇದೆ, 25 ವರ್ಷದ ಸ್ಟೋರಿ ಇದೆ. ನಾವು ಮದುವೆ ಮಾಡಿ ಬರುವಾಗ ಇವರೇ ಪಾಸ್ಟರ್ ಅಲ್ಲಿಗೆ ಸೇವೆ ಕಂಟಿನ್ಯೂ ಮಾಡಿದ್ರು. ಎಷ್ಟೋ ಅನುಭವಗಳು ಕೂಡ ದೇವರು ನಮ್ಮನ್ನು ಕರ್ಕೊಂಡು ಹೋಗಿತ್ತು. ತುಂಬಾ ಕಾರ್ಯಗಳಿದೆಯೇ, ಇಕ್ಕಟ್ಟುಗಳು, ಪ್ರಾಬ್ಲಮ್ಗಳ ಸಮಸ್ಯೆಗಳು. ನಾನೆಲ್ಲ ಅನೇಕ ಸತಿ ಹೇಳುದು, ಸುವಾರ್ತೆ ಸಾಗಕ್ಕೆ ಹೋಗುವಾಗ ಪಪ್ಪಟ್ ಶೋ ತೋರಿಸಿ ಮುಖಾಂತರ ಇವರೆಲ್ಲ ಮಕ್ಕಳೇ ಹಿಡಿಯೋದಕ್ಕೆ ಬರುತ್ತಾರೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಚಾಕು ತಗೊಂಡು ಒಂದು ಕಟ್ ಮಾಡೋದಕ್ಕೆಲ್ಲ ಬಂದಿದ್ದು. ಅದರಿಂದ ಇವರು ಬಿಡುಗಡೆ ಮಂಕಂಪಾಳೆಗೆ ಒಂದು ಆಲ್ಮರ ಇದೆ. ಆ ಮರದಿಂದ ಕೆಳಗಡೆ ಅವಾಗ ಪಪ್ಪಟ್ ಶೋ, ನಾನೊಂದು ಹೊರಗಡೆ ಪಪ್ಪಟ್ ಶೋ ತೋರಿಸಿದ ಸಮಯದಲ್ಲಿ ಎಲ್ಲ ಊರ್ಲ ಜನರೆಲ್ಲ ಬಂದಿರೋರೆಲ್ಲ ಮಕ್ಕಳ ಹಿಡಿಯೋದು ಪಪ್ಪಟ್ ಶೋರಿಸು ಮಕ್ಕಳ ಹಿಡಿಯೋದಕ್ಕೋಸ್ಕರ ಬಂದಿದ್ದು ಹೇಳ್ಬಿಟ್ಟು ನಮ್ಮನ್ನೆಲ್ಲ ಓಡಿಸಿದ್ರು. ಅಲ್ಲಿಂದ ನಾವು ಓಡಿಲ್ಲ, ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಫಿಲಿಮ್ ಶೋ ತೋರಿಸುವಾಗ ಅಲ್ಲಿ ತೊಂದರೆ ಆಗಿತ್ತು, ಟ್ರ್ಯಾಕ್ ಕೊಡುವಾಗ ಅಲ್ಲಿಯೇ ತೊಂದರೆ ಆಗಿತ್ತು. ಅಲ್ಲಿಂದ ಬಂದು ಇಲ್ಲಿಗೆ ಚೆನ್ನೈ ಸ್ಕೂಲಿನಲ್ಲಿ ಬರುವಾಗ ಅಲ್ಲಿಯೇ ತೊಂದರೆ. ಎಲ್ಲ ಪೈಪ್ ನಿಮಗೆಲ್ಲ ಗೊತ್ತದೆ, ನಮ್ಮ ಸಭೆಯಲ್ಲ ವಿಶ್ವಾಸ ಎಲ್ಲ ಗೊತ್ತದೆ. ಟಾಯ್ಲೆಟ್ ಪೈಪ್ ಎಲ್ಲ ಮೇಲೆ ನಮ್ಮ ಚರ್ಚ್ ಫ್ರಂಟ್ನೆಲ್ಲ ಹಾಕಿಬಿಟ್ಟು ಗ್ಯಾಸ್ ಬರುವಾಗ ಎಲ್ಲ ಫುಲ್ ಪ್ರಾಬ್ಲಮ್. ಆಮೇಲೆ ಸ್ಯಾಟರ್ಡೆ ತನಕ ಅವರು ಓಪನ್ ಮಾಡಿರ್ತಾರೆ. ಸಂಡೇ ಆಗುವಾಗ ಡೋರ್ ಲಾಕ್ ಮಾಡ್ತಾರೆ. ಡೋರ್ ಲಾಕ್ ಮಾಡಿಬಿಟ್ಟು ಇಲ್ಲಿ ಚರ್ಚೆ ಏನಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕಳಿಸಿದ್ರು. ಆವಾಗಲೆಲ್ಲ ನಾವು ಪ್ರಾರ್ಥನೆ ಮಾಡಿ, ಕರ್ತನೇ ಈ ಜಾಗೆಯಲ್ಲಿ ಇಲ್ಲಿಗೆ ಬಿಟ್ಟು ಹೋಗುವಾಯಿತು. ನಮಗೆ ಅಲ್ಲಿಗೆ ಹೊಸ ಚರ್ಚೆ ಕಟ್ಟಿದ್ದು ಅಲ್ಲಿಗೆ ಇರ್ಬೋದಾಯ್ತು. ಯಾಕೆ ನಾವು ಇಷ್ಟು ಪ್ರಯತ್ನ ಪಟ್ಟು ಇಲ್ಲಿಗೆ ನಡೆದ್ರೆ ದೇವರಿಗೊಂದು ಉದ್ದೇಶ ಇದೆ ಗಾರಪಾಳೆಯಲ್ಲಿ. ಅದಕ್ಕೋಸ್ಕರ ನಾವು ಎಷ್ಟೋ ಕಷ್ಟಪಟ್ಟು ಇಲ್ಲಿಗೆ ನಿಲ್ಲುದು. ಅದಕ್ಕಾಗ ನಿಮಗೆಲ್ಲ ಪ್ರಾರ್ಥನೆ ಇದೆ, ನಿಮ್ಮ ಎಲ್ಲರ ಸಹಾಯ ಇದೆ. ವಿಶೇಷ ಅಲ್ಲೇ ನಾನು ಹೇಳಿದ್ರೆ ನಮ್ಮ ಚರ್ಚಿನೆಲ್ಲ ಅದೇ ರೀತಿയുള്ള ಕೋಆಪರೇಷನ್ ಬೇರೆ ಚರ್ಚೆಲಿ ಇರೋದು. ನಾನು ನನ್ನೇ ಚಿಂತೆ ಮಾಡಿದ ಸಮಯದಲ್ಲಿ ಈ ಚರ್ಚ್ ಪ್ರಾರಂಭ ಮಾಡೋದನ್ನ ನನದಿಂದ ಫೈನಾನ್ಷಿಯಲ್ ಆಗಿ ಸಪೋರ್ಟ್ ಮಾಡಿದ್ರು. ಅದೇ ರೀತಿಯಲ್ಲಿ ಕೆಲಸ ಮಾಡಿ ಸಪೋರ್ಟ್ ಮಾಡಿದ್ರು. ಒಬ್ಬರು ಹೆಸರು ಹೇಳೋದಿಲ್ಲ, ಎಲ್ಲರೂ ಬೇರೆ ಚರ್ಚಿನೆಲ್ಲ ಹೋಗಿದ್ರೆ ನೀವು ಎಷ್ಟು ಆಗ್ತಾರೆ ಅಂತ ಕೇಳ್ತಾರೆ. ಅವರು 500 ಆಗ್ತಾರೆ, ಇವರು 200 ಆಗ್ತಾರೆ, ಇವರು 1000 ಆಗ್ತಾರೆ. ಅಲ್ಲಿ ಬಂದ್ಬಿಟ್ಟು ನಾನು ಏನು ಆದ್ರೆ ಕೇಳೋದೇ ಇಲ್ಲ. ನಾನು ಹೇಳಿದ್ರೆ ಚರ್ಚೆ ಕಟ್ತಾ ಇದೀನಿ, ನೀವು ಸಹಾಯ ಮಾಡಿ. ಪೂರ್ತಿ ಒಂದು ಕಾಸು ಔಟ್ಸೈಡ್ ಕಾಸು ಇಲ್ಲ. ಅರೌಂಡ್ 4 lakhs rupees ನಾವು ಖರ್ಚು ಮಾಡಿದ್ದು. 4 lakhs rupees ನಮ್ಗೆ ಖರ್ಚಾಯಿತು. ಆಮೇಲೆ ಇಲ್ಲಿ ನೀವು ಇಲ್ಲಿ ಬಂದು ನೋಡಿದ್ರೆ ಸಂತೋಷ್ ಪಾಸ್ಟರ್ ಫಸ್ಟ್ ಬಂದು ನೋಡಿದ್ದು ಫುಲ್ ಪಾರ್ಕ್ ತರ ಇತ್ತು. 6 ಲೋಡ್ ಹೋಯ್ತು. 6 ಲೋಡ್ ಪಾರ್ಕಿಂದ ಸ್ಲ್ಯಾಬ್ಗಳು, ಅದೇ ಥಿಂಗ್ಸ್ಗಳೆಲ್ಲ ಟ್ರ್ಯಾಕ್ಟರ್ ಹಿಡ್ಕೊಂಡು ಹೋಗಿ ಅದೆಲ್ಲ ತುಂಬಾ 1 ತಿಂಗಳಿಂದ ನಾವು ಇಲ್ಲಿ ಪ್ರಯತ್ನ ಮಾಡಿದ್ವು, ಕೆಲಸ ಮಾಡಿದ್ವು. ಅದೆಲ್ಲವರು ನಮ್ಮ ಚರ್ಚೆಗಳ ವಿಶ್ವಾಸಿಗಳೆಲ್ಲ ಕೋಪರೇಟ್ ಮಾಡಿದ್ವು. ಇದೇ ರೀತಿಯಲ್ಲ ಒಂದು ಐಕ್ಯದ ಕೋಆಪರೇಷನ್ ಬೇರೆ ಕಡೆ ಹೋಗಿದ್ರೆ ಸಿಕ್ಕಿದ್ರೆ ನಮ್ಗೆ ಗೊತ್ತಿಲ್ಲ. ನೀವೆಲ್ಲ ಅವರು ಧನ್ಯರು, ನಾನು ಧನ್ಯರು, ನೀವು ಧನ್ಯರು. ಇನ್ನೊಂದು ಕಾರ್ಯ ಹೇಳ್ಬೇಕಂದ್ರೆ 2 ಬ್ರದರ್ಸ್ನ ಕರೆಕ್ಟ್ ಟೈಮಲ್ಲಿ ಇವರು ಕಳಿಸಿದ್ರು. ಎಲ್ಲಿಂದ? ಕೇರಳ ಇಲ್ಲಿಂದ.
ನಾನು ಪ್ರಾರ್ಥನೆ ಮಾಡಿ ಕರ್ತನೆ ನನ್ನ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ಯಾರ್ಯಾರು ಬರಬೇಕು ಅಂತ ಹೇಳುವಾಗ ಕೇರಳದಲ್ಲಿ ನನ್ನ ಎಲ್ಲಿ ಹೋಗ್ಬೇಕಾಯ್ತವ್ರು ಆಸಾಮಿನಿಂದ ಹೋಗ್ಬೇಕಾದ್ರೆ ಅವ್ರ ಟಿಕೆಟ್ ಎಲ್ಲ ಬುಕ್ ಮಾಡಿದ ಆಸಾಮ್ ಟಿಕೆಟ್ ಸಿಕ್ಕಿಲ್ಲ. ನೇಪಾಳ ಹೋಗ್ಬೇಕು ಟಿಕೆಟ್ ಸಿಕ್ಕಿಲ್ಲ. ದೇವರ ಅವರ ಹತ್ರ ಹೇಳುದು, ಒಂದು ಪಾಸ್ಟರ್ ಅಲ್ಲಿಗೆ ಚರ್ಚ್ ಕಟ್ತಾ ಇದ್ದೀನಿ, ನೀವು ಅಲ್ಲಿಗೆ ಹೋಗಿ. ಇವರು ಬಂದಿದ್ದು ಇವರು ಮಾಡ್ಕೊಂತಾರೆ. ನಾನು 2 ಬೈಬಲ್ ಕಾಲೇಜಲ್ಲಿ ಓದಿದ್ದು, 2 ಬೈಬಲ್ ಕಾಲೇಜಲ್ಲಿ ಓದ್ಬಿಟ್ಟು ಇವರ ಸೇವೆ ಮಾಡೋದನ್ನ ಯಾರು ಇಲ್ಲ. ನಮ್ಮ ಮನೆಯಲ್ಲಿ ಪಾತ್ರಗಳೆಲ್ಲ ತೊಳೆದ್ಬಿಡ್ತಾರೆ. ನಾನು ಅದೇ ಶೇವ್ ಮಾಡಲಿಲ್ಲ. ರೋಸ್ಮೇರಿ ಪ್ರಾರ್ಥನೆ ಮಾಡಿದ್ದಾರೆ. ರೋಸ್ಮೇರಿ ಪ್ರಾರ್ಥನೆ ಮಾಡಿದ ಈ ತರ ಪ್ರಾರ್ಥನೆ ಮಾಡಿದ್ರು, ಯಜಮಾನನೇ ಸಿಕ್ಕುವಾಗ ಪಾತ್ರ ತೊಳೆದ ಯಜಮಾನನೇ ಸಿಕ್ಕಬೇಕು. ಅದೇ ತರ ನಾನು ಪ್ರಾರ್ಥನೆ ಮಾಡಿಲ್ಲ, ಅದೇ ತರ ಅವ್ರು ಕೊಟ್ಟಿದ್ರು. ನಮ್ಮ ಮನೆಯಲ್ಲೆಲ್ಲ ಪಾತ್ರಗಳು ಎಲ್ಲ ತೊಳೆದು ಬಿಡ್ತಾರೆ. ನಾವು ಮಾಡಿಲ್ಲ ಅಂದ್ರೆ ಎಲ್ಲ ಕೆಲಸಗಳು ಮಾಡ್ತಾರೆ. ಇಲ್ಲಿ ಮಕ್ಕಳು ನೀವು ಮಾಡಿದ್ರೆ ತುಂಬಾ ಕಷ್ಟಪಟ್ಟಿರಲ್ಲ, ಈಗ ತುಂಬಾ ಪ್ರಾಬ್ಲಮ್ ಆಗಿರಲ್ಲ, ಹಾರ್ಡ್ ವರ್ಕ್ ಎಲ್ಲ ಮಾಡಿದ್ರು. ಅವತ್ತು ಧನ್ಯವಾದಗಳು ಹೇಳ್ತೀನಿ. ಸ್ಟ್ಯಾಂಡಿಂಗ್ ಮೌನಲ್ಲಿ ಪ್ಲೀಸ್ ಸ್ಟ್ಯಾಂಡ್. ಓಕೆ John, these both we are appreciating for their hard work. ದೇವರು ಅವ್ರಿಗೆ ಒಳ್ಳೆ ಫ್ಯೂಚರ್ ಕೊಡ್ತಾರೆ. ದೇವರು ನೋಡಿದ್ರೆ ಪುಲ್ಪಿಟಲ್ಲಿ ನಿಂತ್ಕೊಂಡು ಮೆಸೇಜ್ ಕೊಟ್ಟು ಮಾತ್ರ ಅಲ್ಲ, ನಾನು ಎಲ್ಲ ಮಾಡ್ತಾರೆ. ಏನು ಕೆಲಸ ಕೊಟ್ಟಿದ್ರೆ ನಾಚಿಕೆ ಅನ್ನಿಲ್ಲ. ನೀವು ಇಲ್ಲಿ ಹೋಗುವಾಗ ನಮ್ಮ ಓನರ್ ಹೇಳುದು, ನಾನೇ ತಿಳ್ಕೊಂಡು ಅವರೇ ತಿಳ್ಕೊಂಡದು ಓಲ್ಡ್ ಚಪ್ಪಲ್ ಹಾಕಿ ಗಲೀಜಾಗಿ ಬಟ್ಟೆ ಆಗಿ ಹೋಗಿದ್ರು. ನಿನ್ನನ್ನು ನೋಡುವಾಗ ಇದರಿಂದ ಹೆಚ್ಚಾಗಿ ಬೇಡ ಆಗಿದೆಯಲ್ಲ. ನನ್ನ ಚಪ್ಪಲ್ ನೋಡಿದ್ರೆ ನೀರು ಕುಡಿಯುವುದು ಕೆಲಸ ಮಾಡಿದ ಸಮಯದಲ್ಲಿ. ಇವಾಗಲೆಲ್ಲ ಹೊಸ ಚಪ್ಪಲ್ ಇದೆಯಾ, ಆ ಸಮಯದಲ್ಲಿ ಅಷ್ಟು ಕಾರ್ಯಗಳು ನಾನು ಮಾಡಿದ್ದು. ಅದಕ್ಕಾಗ ಸಹಾಯ ಮಾಡಿದ ಎಲ್ಲವರೇ ದೇವರ ಆಶೀರ್ವದಿಸಲಿ. ನಾನು ಹೇಳಿಲ್ಲ ಅಂದ್ರೆ ಕರ್ತವ್ಯ ನಿಮ್ಮನ್ನು ಧನ್ಯವಾಗಿ ಆಶೀರ್ವದಿಸ್ತಾರೆ. ನೀವು ಕೊಡೋದು ಒಂದು ವೇಸ್ಟ್ ಆಗಿ ಹೋಗೋದಿಲ್ಲ, ಚಿಕ್ಕದಾಗಲಿ ದೊಡ್ಡದಾಗಲಿ ಕೊಡೋದು ಒಂದು ವೇಸ್ಟ್ ಆಗಿ ಹೋಗೋದಿಲ್ಲ. ದೇವರು ಅಕೌಂಟಲ್ಲಿದೆ. ಯಾರ ಅಕೌಂಟಲ್ಲಿದೆ? ದೇವರ ಅಕೌಂಟಲ್ಲಿದೆ. ಆತನು ನಮಗೋಸ್ಕರ ದೊಡ್ಡ ಕಾರ್ಯಗಳು ನಮ್ಮ ಸಭೆಗಳ ಪ್ರತಿಯೊಬ್ಬರಿಗೋಸ್ಕರ ಮಾಡ್ತಾ ಇದ್ದೀನಿ. ಅಗೈನ್ ಮಾಡ್ತಾರೆ. Great and marvelous things in your life. God will expand the territory of our church and God will fulfill our vision. ನಮ್ಮ ವಿಷಯವನ್ನು ದೇವರು ಫುಲ್ಫಿಲ್ ಮಾಡ್ತಾರೆ. ಆದ್ರೆ ಎಲ್ಲದನ್ನು ಧನ್ಯವಾದ ಹೇಳ್ತೀನಿ. ಸ್ಟೀವನ್ ಸಾರನ ನಮ್ಮ ಯಾವಾಗ ಹೇಳ್ತಾರೆ, ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ಸ್ಟೀವನ್ ಸಾರ್. ಅವ್ರು ಬಂದಿಲ್ಲ ಅಂದ್ರೆ ನಾವು ಎಲ್ಲಿ ಹೋಗೋದು ಗೊತ್ತಿಲ್ಲ, ತೋರಿಸಿಲ್ಲ. ನಾನು ಎಲ್ಲ ಟೈಮಲ್ಲಿ ಅಲ್ಲಿ ಒಡಿಸ್ಸೆನೆಲ್ಲ, ಅಲ್ಲಿ ಕೇರಳದಿಂದ ಎಲ್ಲಿಯೂ ಹೋಗಿ ಇರ್ಬೋದಾಯ್ತು. ಅವರಿಂದ ನಮ್ಮ ಇಲ್ಲಿ ಕರ್ಕೊಂಡು ಬಂದು ಬಿಟ್ಟಿದ್ದು ಮಂಗಮ್ಮಪಾಳ್ಯ ಜಾಗದಲ್ಲಿ ಅವ್ರ ಸಿಸ್ಟರ್ ಅಲ್ಲಿ ಇರುವಾಗ ಮನೆ, ಆ ಸಿಸ್ಟರ್ ಮನೆ ತೋರಿಸು ಅಲ್ಲಿ ಬರೋದಕ್ಕೆಲ್ಲ ಕಾರಣವೇನೆಂದರೆ ಸ್ಟೀವನ್ ಸಾರ್. ಅವ್ರಿಗೂ ಸಲ್ಲಿಸ್ತೀನಿ. ಗಾಡ್ ಬ್ಲೆಸ್ ಯು. ಸಂತೋಷ ಅವರು ನಮ್ಮ ಪ್ರಾರಂಭ ಮಿನಿಸ್ಟ್ರಿಯಲ್ಲಿ ಸಹಾಯ ಮಾಡಿದ್ದು ಮಾತ್ರ ಅಲ್ಲ, ಎಲ್ಲ ಮಂದಿಲಿ ಒಂದು ಸತ್ಯ ನಾವು ಮಂದಲಿ ಒನ್ಸ್ ವೀಕ್ಲಿ ಒಂದು ವಾರ ಅಲ್ಲಿ ಹೋಗ್ತಾರೆ, ಒಂದು ವಾರ ಇಲ್ಲಿ ಹೋಗ್ತಾರೆ. ಇಲ್ಲಿ ಒಂದು ಸ್ಟಾರ್ಟಿಂಗ್ ಪ್ರಾರಂಭ ಮಾಡಿದ ಸಮಯದಲ್ಲಿ ಪ್ರಾರ್ಥನೆಗೋಸ್ಕರ ಒಂದು ವಾರ ಅವರ ಮನೇಲಿ ಹೋಗ್ತಾರೆ, ಒಂದು ವಾರ ನಮ್ಮ ಮನೆಯಲ್ಲಿ ಬಂದು ಪ್ರಾರ್ಥನೆ. ನಮ್ಮ ಪ್ರಾರ್ಥನೆಗಳು ಒಂದು ವೇಸ್ಟ್ ಆಗಿ ಹೋಗುದಿಲ್ಲ. ನೀವು ಮಾಡಿದ ಚಿಕ್ಕ ಪ್ರಾರ್ಥನೆ ಆಗಲಿ ದೊಡ್ಡ ಪ್ರಾರ್ಥನೆ ಆಗಲಿ ಇವಾಗಲೂ ಉತ್ತರ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡಬೇಡಿ. ದೇವರು ನಮಗೋಸ್ಕರ ಸತ್ಯುತ್ತರನ್ನು ಕೊಡೋ ದೇವರು. ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಪ್ರಾರ್ಥನೆ ಮಾಡ್ತಾರೆ, ಉತ್ತರ ಸಿಕ್ಕದ ಸಮಯದಲ್ಲಿ ಎಸ್ಕೇಪ್ ಆಗುತ್ತೆ. ಅದಕ್ಕೆ ಇರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಇರೋದಕ್ಕೆ ವಿಶ್ವಾಸದಲ್ಲಿ ಇರೋದಿಲ್ಲ. ಅದಕ್ಕಾಗ God will answer to our prayers at the right moment. May God bless you. ನಾನು ಜಾಸ್ತಿ ಮಾತಾಡೋದಿಲ್ಲ, ಮುಗಿಸ್ತೀನಿ ಈ ಸಮಯ.